ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ತುಂಬ ದಿನ ಆದಮೇಲೆ ಒಂದು ಬ್ಲಾಗನ್ನು ಮಾಡ್ತಾಯಿದ್ದೀನಿ. ತುಂಬಾ ಸಣ್ಣ ಬ್ಲಾಗ್ ಆಗಿರುತ್ತೆ. ಇವತ್ತು ಏನೇನು ಮಾಡಿದೆ ಅನ್ನೋದನ್ನು ಮಾತ್ರ ಅಪ್ಡೇಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದು ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ಇವಾಗ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದೀನಿ. ಇಲ್ಲಿಂದ ಮನೆಗೆ ಹೋಗಬೇಕಿತ್ತು, ಯಾಕಂದರೆ ತಿಂಡಿ ತಿಂದಿರಲಿಲ್ಲ. ಮನೆಗೆ ಹೋಗೋದು ಬೇಡ, ಫಸ್ಟು ಮಾರ್ಕೆಟಿಗೆ ಹೋಗಿ ಬಂದ್ಬಿಡೋಣ ಅಂತ ಹೇಳ್ತಾ ಇದ್ದಾರೆ ನಮ್ಮಮ್ಮ. ಯಾಕಂದರೆ ಆಲ್ರೆಡಿ ಲೇಟಾಗಿ ಹೋಗಿಬಿಟ್ಟಿದೆ. ಇವಾಗ ಮತ್ತೆ ತಿಂಡಿ ತಿಂದ್ಕೊಂಡು ಎಲ್ಲ ಮಾಡೋಕ್ಕೆ ಹೋದರೆ ಇನ್ನೂ ಬಿಸಿಲಾಗ್ಬಿಡುತ್ತಲ್ವ, ಅದಕ್ಕೋಸ್ಕರ ಫಸ್ಟು ಮಾರ್ಕೆಟಿಗೆ ಹೋಗಿ ಬರೋಣ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇವಾಗ ಮಾರ್ಕೆಟಿಗೆ ಹೋಗ್ತಾ ಇದ್ದೀವಿ. ಸ್ವಲ್ಪನೇ ತರಕಾರಿಗಳು ಮತ್ತು ಸೊಪ್ಪೆಲ್ಲ ತೊಗೊಳೋದು, ಯಾಕಂದರೆ ಈ ಮನೇಲಿ ಫ್ರಿಡ್ಜ್ ಇಲ್ಲ, ನಮ್ದೆಲ್ಲ ವಸ್ತುಗಳು ಹಳೆ ಮನೇಲಿದೆ. ಅದಕ್ಕೋಸ್ಕರ ಇದನ್ನು ಫ್ರಿಡ್ಜ್ ಇಲ್ಲದೆ ಎಲ್ಲ ತೊಗೊಂಬಂದು ಇಟ್ಕೊಂಡ್ಬಿಟ್ರೆ ಏನಾಗುತ್ತೆ, ಕೊಳ್ತೋಗ್ಬಿಡುತ್ತಲ್ಲ. ಅದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಂಬರ್ತೀವಿ ಇವತ್ತು. ಫೈನಲಿ ಇವಾಗ ಮಾರ್ಕೆಟ್ಗೆ ರೀಚ್ ಆಗಿದ್ದೀವಿ. ಜಾಸ್ತಿ ಜನ ಏನೂ ಇಲ್ಲ, ಅದು ತುಂಬ ಬಿಸಿಲಾಗಿ ಹೋಗ್ಬಿಟ್ಟಿದೆ. ದೇವಸ್ಥಾನಕ್ಕೆ ಹೋಗಿ ಬಂದು ಮಾರ್ಕೆಟಿಗೆ ಬರೋದ್ರೊಳಗೆ ಸ್ವಲ್ಪ ಬಿಸಿಲಾಗಿದೆ ಅಂತ ಅನಿಸುತ್ತೆ. ಡೈರೆಕ್ಟಾಗಿ ಮಾರ್ಕೆಟ್ಗೆ ಬಂದಿದ್ರೆ ಅಷ್ಟೊಂದು ಬಿಸಿಲಿರ್ತಿರ್ಲಿಲ್ವೇನೋ, ಬಟ್ ಜಾಸ್ತಿ ಜನ ಅಂತೂ ಇಲ್ಲ. ಅಮ್ಮ ಇಂತಿಂಥದ್ದೇ ತರಕಾರಿಗಳನ್ನ ತೊಗೋಬೇಕು ಅಂತ ಅಂದ್ಕೊಂಡು ಬಂದಿದ್ರು. ಬಟ್ ಇವಾಗ ಇಲ್ಲಿಗೆ ಬಂದು ಬೆಲೆ ಎಲ್ಲ ನೋಡಾದ್ಮೇಲೆ ಯಾವುದು ಕಡಿಮೆ ಇದೆ ಅದನ್ನು ಮಾತ್ರ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಫಸ್ಟ್ ಇವಾಗ ಮಾರ್ಕೆಟಿಂದ ಆಚೆ ಒಂದಷ್ಟು ತರಕಾರಿಗಳನ್ನ ಇಟ್ಟಿದ್ದಾರೆ. ಅದರಲ್ಲಿ ಯಾವ್ಯಾವ ತೊಗೋಬೋದು ಅಂತ ನೋಡ್ತಾ ಇದ್ದೀವಿ. ತರಕಾರಿಗಳನ್ನೆಲ್ಲ ತೊಗೊಳೋದಕ್ಕಿಂತ ಮುಂಚೆ ಹಾಗೆ ಅಲ್ಲೊಂದು ರೌಂಡ್ ಓಡಾಡ್ಕೊಂಡು ಬಂದ್ವಿ. ಯಾವೆಲ್ಲ ತರಕಾರಿಗಳು ಫ್ರೆಶ್ ಆಗಿತ್ತು ಅದನ್ನು ಒಂದಷ್ಟು ಪರ್ಚೇಸ್ ಮಾಡಿದ್ವಿ. ಇವಾಗ ಮಾರ್ಕೆಟ್ ಒಳಗಡೆ ಹೋಗ್ತಾ ಇದ್ದೀವಿ. ಯಾವ್ಯಾವ ತರಕಾರಿಗಳನ್ನ ಆಚೆ ತೊಗೊಂಡಿಲ್ಲ ಅದನ್ನೆಲ್ಲ ಒಳಗಡೆ ಪರ್ಚೇಸ್ ಮಾಡಿದ್ವಿ. ಅಮ್ಮ ಲಾಸ್ಟ್ ಟೈಮ್ ಮಾರ್ಕೆಟಿಗೆ ಬಂದಾಗ ಒಂದು ಅಂಗಡಿಯವ್ರಿಗೆ ಹೇಳಿಟ್ಟಿದ್ರು, ನಮ್ಗೆ ಈ ಥರ ಯಾವುದೋ ಒಂದು ಐಟಮ್ ಬೇಕು ತರಿಸಿಟ್ಟಿರಿ ಅಂತ. ಅದು ಬಂದಿದೆಯಾ ಇಲ್ವಾ ಅಂತ ಕೇಳೋದಕ್ಕೆ ಹೋಗಿದ್ರು. ಈ ವ್ಲಾಗನ್ನ ನಾನು ತುಂಬ ದಿನಕ್ಕಿಂತ ಮುಂಚೆನೇ ಶೂಟ್ ಮಾಡಿ ಇಟ್ಟಿದ್ದೆ. ಅದೇನು ಕೇಳೋಕ್ಕೆ ಹೋಗಿದ್ರು ಅನ್ನೋದು ನನಗೂ ಕೂಡ ಮರ್ತೋಗ್ಬಿಟ್ಟಿದೆ. ಇವಾಗ ವಾಯ್ಸ್ ಓವರ್ ಮಾಡ್ತಾ ಇದ್ದೀನಿ. ಆ ವಸ್ತು ಅವ್ರಿಗೆ ಸಿಕ್ಕಿತ್ತು ಅನ್ನೋದಷ್ಟು ಮಾತ್ರ ನನಗೆ ನೆನಪಿದೆ. ಅದಾದಮೇಲೆ ಮಾರ್ಕೆಟಲ್ಲಿ ಅಪ್ಸ್ಟೇರ್ಸ್ ಇದೆಯಲ್ಲ, ಅಲ್ಲಿಗೆ ಬಂದಿದ್ವಿ. ಕೆಲವೊಂದಷ್ಟು ಐಟಮ್ಗಳನ್ನ ಅಲ್ಲೂ ಕೂಡ ತೊಗೊಳೋದಿತ್ತು, ಅಲ್ಲಿ ತೊಗೊಂಡು ಇವಾಗ ಅಂಡರ್ಗ್ರೌಂಡ್ ಒಳಗಡೆ ಹೋಗ್ತಾ ಇದ್ದೀವಿ. ಅಂಡರ್ಗ್ರೌಂಡಲ್ಲಿ ದೇವರಿಗೆ ಹೂಗಳನ್ನ ತೊಗೊಂಬರೋಣ ಅಂತ ಹೋಗಿದ್ದೆ. ತೊಗೊಂಬಂದಿರೋ ಹೂಗಳಿಗೆಲ್ಲ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಒಂದು ವೀಕ್ವರೆಗೂ ನಮ್ಮಮ್ಮ ಸ್ಟೋರ್ ಮಾಡಿ ಎತ್ತಿರ್ತಾರೆ. ಹಾಗಾಗಿ ಒಂದಷ್ಟು ಹೂಗಳನ್ನ ತೊಗೊಂಡು ಬಂದೆ. ಅಂಡರ್ಗ್ರೌಂಡ್ ಒಳಗಡೆ ಹೋಗೋದಕ್ಕಿಂತ ಮುಂಚೆನೇ ಒಬ್ಬ ಅಜ್ಜಿ ನನಗೆ ನುಗ್ಗೆಕಾಯಿ ತೊಗೊಳ್ಳಿ ಅಂತ ಹೇಳ್ತಾ ಇದ್ರು. ನಾನು ಕೂಡ ತೊಗೊಳ್ತೀನಿ ಅಂತ ಹೇಳಿದಳು. ಹೂವು ತೊಗೊಂಡು ಹಾಗೆ ವಾಪಸ್ ಬರೋವಾಗ ನಾನು ಅವ್ರನ್ನ ನೋಡಲಿಲ್ಲ, ಅವರು ನನ್ನನ್ನು ನೋಡಲಿಲ್ಲ. ಅವರು ಬೇರೆ ಕಸ್ಟಮರ್ನ ಅಟೆಂಡ್ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದರು. ನಾನು ಕೂಡ ಮರ್ತು ಹೋದೆ. ಆ್ಯಂಡ್ ಆಚೆ ಬಂದಮೇಲೆ ಅಲ್ಲಿ ಬೇರೆಯವ್ರ ಹತ್ರ ನುಗ್ಗೆಕಾಯಿ ತೊಗೊಂಡ್ವಿ. ಒಂದಷ್ಟು ಸೊಪ್ಪುಗಳನ್ನೆಲ್ಲ ತೊಗೊಂಡ್ವಿ. ಮನೆಗೆ ಬೇಕಾಗಿರೋಂಥ ಬೇಸಿಕ್ ತರಕಾರಿಗಳು, ಫ್ರಿಡ್ಜ್ ಇಲ್ಲದೆ ನೀಟಾಗಿ ಇಡೋವಂತಹ ಒಂದಷ್ಟು ತರಕಾರಿಗಳನ್ನ ತೊಗೊಂಡು ಇವಾಗ ಆಚೆ ಬಂದ್ವಿ. ಮನೆಗೆ ಗಡಿಯಾರ ಬೇಕಾಗಿತ್ತು, ಹಾಗಾಗಿ ಅದನ್ನು ನೋಡಿದ್ವಿ. ಕೆಲವೊಂದಷ್ಟು ಶೋ ಪೀಸ್ಗಳನ್ನ ನೋಡಿದ್ವಿ. ಬಟ್ ತೊಗೊಂಡಿದ್ದು ಬರೀ 2 ಪಾಟ್ಗಳನ್ನ ಮಾತ್ರ. ಶೋ ಪೀಸ್ಗಳು ಅಷ್ಟೊಂದು ಯಾವುದೂ ನಮಗೆ ಇಷ್ಟ ಆಗಲಿಲ್ಲ, ಹಾಗಾಗಿ ಅದನ್ನು ಯಾವುದೂ ಪರ್ಚೇಸ್ ಮಾಡಲಿಲ್ಲ. ಬಟ್ ನಮಗೆ ಗಡಿಯಾರಗಳು ತುಂಬಾ ಇಷ್ಟ ಆಯಿತು, ಆದರೆ ತುಂಬ ಕಾಸ್ಟ್ಲಿ ಅಂತ ಅನ್ನಿಸ್ತು, ಹಾಗಾಗಿ ಒಂದು ಗಡಿಯಾರ ತೊಗೊಳ್ಳಿಲ್ಲ. ಬೆಳಗ್ಗೆಯಿಂದ ತಿಂಡಿ ತಿಂದಿರಲಿಲ್ಲ. ದಾರಿಯಲ್ಲಿ ಬರೋವಾಗ ಮೋಸಂಬಿ ಜ್ಯೂಸ್ನ ಮಾರ್ತಾಯಿದ್ರು, ಹಾಗಾಗಿ ಕೇಳಿದ್ವಿ ಎಷ್ಟು ಅಂತ. 2 ಮೋಸಂಬಿ ಜ್ಯೂಸ್ ತೊಗೊಂಡು ಕುಡಿದ್ವಿ. ಎಷ್ಟಿರೋ ಜ್ಯೂಸು? ಜ್ಯೂಸ್ ಕುಡಿದಾದ್ಮೇಲೆ ಕೆಲವೊಂದಷ್ಟು ಶೋ ಪೀಸ್ಗಳನ್ನ ನೋಡ್ತಾ ಸ್ಕ್ರೀನ್ಗಳನ್ನ ನೋಡೋಣ ಅಂತ ಹೋದ್ವಿ. ಇರೋ ಸ್ಕ್ರೀನ್ಗಳನ್ನ ಉಪಯೋಗಿಸೋಣ ಅಂತ ಅಂದ್ಬಿಟ್ಟು ಮನಸ್ಸು ಬದಲಾಯಿಸಿ ಇವಾಗ ನಾವು ಹೋಟೆಲಿಗೆ ಬಂದ್ವಿ. ಏನಾದ್ರು ತಿನ್ನೋಣ ಅಂತ. ತುಂಬ ಹೊಟ್ಟೆ ಹಸಿವಾಗ್ತಾ ಇತ್ತು. ಲಗೇಜ್ ಬೇರೆ ತುಂಬ ಆಗೋಗ್ಬಿಟ್ಟಿತ್ತು. ಕೈಯಲ್ಲಿ ತರಕಾರಿಗಳು ಅದನ್ನೆಲ್ಲ ಹಿಡ್ಕೊಂಡು ಸಾಕಾಗಿತ್ತು, ಹಾಗಾಗಿ ಡೈರೆಕ್ಟಾಗಿ ಹೋಟೆಲಿಗೆ ಬಂದ್ವಿ. ಮಧ್ಯಾಹ್ನ ಟೈಮ್ ಆಗೋಗಿತ್ತಲ್ವ, ಡೈರೆಕ್ಟಾಗಿ ಊಟ ಮಾಡಿ ಟೈಮ್ ಆಯಿತು. ಮಾರ್ಕೆಟಿಗೆ ಹೋಗಾದ್ಮೇಲೆ ಚಿಕ್ಕಪೇಟೆಗೆ ಕೂಡ ಒಂದು ರೌಂಡ್ ಹೋಗಿ ಆಮೇಲೆ ನಾವು ಮನೆಗೆ ಹೊರಟ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.